ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಇದೇ ಪ್ರಪ್ರಥಮ ಬಾರಿ ದಕ್ಷಿಣ ಕನ್ನಡದ ಒಂದು ಜನಪ್ರಿಯ ಕ್ರೀಡೆಯಾಗಿರುವಂತಹ ಕಂಬಳವನ್ನು ಆಯೋಜನೆ ಮಾಡೋದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಬಾರಿ ಒಟ್ಟು 11 ದಿನಗಳ ಕಾಲ ದಸರಾ ಮಹೋತ್ಸವವನ್ನು ಆಯೋಜನೆ ಮಾಡಲಾಗ್ತಾ ಇದ್ದು, ಈ 11 ದಿನಗಳ ಪೈಕಿ 2 ದಿನಗಳ ಕಾಲ ಕಂಬಳವನ್ನು ಆಯೋಜನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೋತಾ ಇದೆ. ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಈ ರೀತಿ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವ ನಡುವೆಯೇ ಮೈಸೂರಿನ ಸಾತ್ಗಾಳಿಯ ಒಂದು ರಿಂಗ್ ರಸ್ತೆಗೆ ಹೊಂದಿಕೊಂಡಂತೆ ಇರುವಂಥ ಒಂದು ಸ್ಥಳದಲ್ಲಿ ಈಗ ಸಿದ್ಧತಾ ಕಾರ್ಯಗಳು ಅಂದರೆ ಕಂಬಳಕ್ಕೆ ಬೇಕಾದಂಥ ಭೂಮಿಯನ್ನು ಹದಗೊಳಿಸುವಂಥ ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. ಈಗ ನಾವು ಅದೇ ಒಂದು ಸ್ಥಳದಲ್ಲಿ ಇದ್ದೀವಿ. ಸಾತ್ಗಾಳಿಯ ಒಂದು ರಿಂಗ್ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಈ ಒಂದು ಸ್ಥಳದಲ್ಲಿ ಈಗಾಗಲೇ ಒಂದು ಬುಲ್ಡೋಸರ್ಗಳನ್ನ ಬಳಸ್ಕೊಂಡು ಈಗ ಮರಗಳನ್ನು ಒಂದು ಕಡಿದುರುಳಿಸಲಾಗಿದೆ. ಬೆಳೆದು ನಿಂತಿದ್ದ ಗಿಡ ಗಂಟೆಗಳನ್ನು ತೆರವುಗೊಳಿಸಿ ಭೂಮಿಯನ್ನು ಒಂದು ಸಮತಟ್ಟು ಮಾಡುವಂಥ ಕಾರ್ಯ ಇದೀಗ ಭರದಿಂದ ಸಾಗ್ತಾ ಇದೆ. ಈಗ ನಾವಿಲ್ಲಿ ನೋಡೋದಾದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮರಗಳು ಇದ್ದಾವೆ. ಆ ಮರಗಳು ಅಂದರೆ ಇಲ್ಲಿರುವ ಮರಗಳು ಪ್ರಧಾನವಾಗಿ ಗೊಬ್ಬಳಿ ಮರ ಮತ್ತು ಹೊಂಗೆ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದ್ದಾವೆ. ಕೆಲ ಮರಗಳಲ್ಲಿ ಪಕ್ಷಿಗಳು ಗೂಡು ಕೊಟ್ಟಿರುವಂಥ ದೃಶ್ಯಗಳು ಇಲ್ಲಿ ಕಂಡು ಬಂದಿದೆ. ಇನ್ನೂ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಂತಂದರೆ ಇಲ್ಲಿ ಹಾವಿನ ಹುತ್ತಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ. ಏಕೆಂದರೆ ಇದು ಕೇಳಿ ಇದು ಎಲ್ಲೋ ಒಂದು ಕಡೆ ಹಾವುಗಳ ಆವಾಸ ಸ್ಥಾನ ಇರುವಂಥ ಸಾಧ್ಯತೆಯೂ ಕಂಡು ಬರ್ತದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ನಮ್ಮ ಕಣ್ಣಿನ ಮುಂದೆನೇ ಈಗ 3-4 ಹಾವಿನ ಹುತ್ತಗಳು ಈಗ ಇಲ್ಲಿ ಗೋಚರಿಸ್ತಾ ಇದ್ದಾವೆ. ಇಲ್ಲಿ ಜನರು ಕೂಡ ಒಂದು ಹಬ್ಬದ ದಿನಗಳಲ್ಲಿ ಆ ಹುತ್ತಗಳಿಗೆ ಒಂದು ಪೂಜೆ ಸಲ್ಲಿಸಿರುವಂಥ ನಿದರ್ಶನಗಳು ಇಲ್ಲಿ ಕಂಡು ಬರ್ತಾ ಇದೆ. ಇಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಸಹಜವಾಗಿಯೇ ಒಂದು ಪರಿಸರ ಪ್ರೇಮಿಗಳು ಸಾಕಷ್ಟು ಒಂದು ರೀತಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಭಾರಿ ಗಾತ್ರದ ಮರಗಳು ಇಲ್ಲಿ ಬೆಳೆದು ನಿಂತಿದ್ದಾವೆ. ಈಗಾಗಲೇ ಹಲವಾರು ಮರಗಳನ್ನು ಇಲ್ಲಿ ಕಡಿದುರುಳಿಸಿ ಆ ಜಾಗವನ್ನು ನೆಲಸಮ ಮಾಡಲಾಗಿದೆ, ಸಮತಟ್ಟು ಮಾಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಇಲ್ಲಿ ಕಾಣ್ತಾ ಇರುವಂಥ ಮರಗಳನ್ನು ಕೂಡ ಕಡಿದುರುಳಿಸಿ ಒಂದು ಭೂಮಿಯನ್ನು ಒಂದು ಸಮತಟ್ಟು ಮಾಡುವಂಥ ಕಾರ್ಯಕ್ಕೆ ಮುಂದಾಗ್ತಾರೆ. ಇದೇ ಒಂದು ಪರಿಸರವಾದಿಗಳಿಗೆ ಒಂದು ಸಾಕಷ್ಟು ಒಂದು ರೀತಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕೆಂತಂದರೆ ಮರಗಳನ್ನು ಬೆಳೆಸಿ ಅವನ್ನ ಪೋಷಿಸಿ ಒಂದು ಈ ಮಟ್ಟಕ್ಕೆ ತರಬೇಕು ಅಂದರೆ ಸಾಕಷ್ಟು ಹಲವಾರು ವರ್ಷಗಳೇ ಹಿಡಿತವೆ. ಇಲ್ಲಿರುವಂಥ ಮರಗಳು ಕೂಡ ಹಲವಾರು ವರ್ಷಗಳ ಹಿಂದೆ ನೆಟ್ಟಂಥ ಮರಗಳು ಈಗ ಬೆಳೆದು ಒಂದು ಎಮ್ಮರವಾಗಿದ್ದಾವೆ. ಒಂದು ಸಾಕಷ್ಟು ಪ್ರಕೃತಿಯಲ್ಲಿ ಒಂದು ಪೂರಕವಾಗಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರುವಂಥ ಈ ಮರಗಳನ್ನು ಕಡಿದುರುಳಿಸೋದಕ್ಕೆ ಮುಂದಾಗ್ತಾ ಇರೋದು ಕೂಡ ಸಹಜವಾಗಿಯೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಈ ರೀತಿ ಪರ ವಿರೋಧದ ನಡುವೆಯೂ ಮೈಸೂರಿನ ಒಂದು ಸಾತ್ಗಾಳಿಯ ಒಂದು ರಿಂಗ್ ರಸ್ತೆಯ ಸ್ಥಳದಲ್ಲಿ ಇದೀಗ ಕಂಬಳಕ್ಕೆ ಅಗತ್ಯವಾಗಿರುವಂಥ ಭೂಮಿಯನ್ನು ಸಮತಟ್ಟು ಮಾಡುವಂಥ ಕಾರ್ಯ ಇದೀಗ ಭರದಿಂದ ಸಾಗ್ತಾ ಇದ್ದು, ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ, ಕಂಬಳ ನಡೆಯುತ್ತಾ ಇಲ್ಲ ಇದಕ್ಕೆ ರಾಜ್ಯ ಸರ್ಕಾರನೇ ಈಗ ವಿರೋಧದ ನಡುವೆ ಒಂದು ಬ್ರೇಕ್ ಹಾಕುತ್ತಾ ಅನ್ನೋದಕ್ಕೂ ಕೂಡ ಉತ್ತರ ಸಿಗಬೇಕಾಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕಂಬಳ ಒಂದು ಸಮಿತಿಯ ಒಂದು ಆಯೋಜಕರು ಇಲ್ಲಿ ಕಂಬಳವನ್ನು ನಡೆಸಿ ತೀರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಿದ್ಧತೆಯನ್ನು ಮಾಡ್ಕೋಸೋದು, ಭೂಮಿಯನ್ನು ಒಂದು ಸಮತಟ್ಟು ಮಾಡುವಂಥ ಕಾರ್ಯ ಇದೀಗ ಭರದಿಂದ ಸಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.